ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋಗೆ ಸ್ವಾಗತ. ಇದರಲ್ಲಿ ನೀಟ್ನ ಕಂಪ್ಲೀಟ್ ಮಾಹಿತಿ ಕೊಡಬೇಕಂತ ಕನ್ನಡದಲ್ಲಿ ವಿಡಿಯೋನ ಮಾಡ್ತಾಯಿದ್ದೀನಿ. UG ನೀಟ್ 2025-26 ಗೈಡ್. ಇದನ್ನು ನೀಟ್ UG ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. UG ಮತ್ತು PG ಏನು ರೆಫರ್ ಮಾಡುತ್ತೆ ಅಂತ. UG ಅಂದರೆ ಅಂಡರ್ ಗ್ರ್ಯಾಜುಯೇಟ್, PG ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್. ಇವಾಗ ಸೆಕೆಂಡ್ PU ಕಂಪ್ಲೀಟ್ ಆದಮೇಲೆ MBBS ಸೀಟ್ಗೋಸ್ಕರ ಬರೀತಾ ಇರೋ ಎಕ್ಸಾಮೇ ನೀಟ್ UG ಅಂತ. ನೀಟ್ ಫುಲ್ ಫಾರ್ಮ್ ತುಂಬ ಜನಕ್ಕೆ ಗೊತ್ತಿರಲ್ಲ. ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ಇದು ಆಲ್ ಇಂಡಿಯಾ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್. ಆಲ್ ಓವರ್ ಇಂಡಿಯಾ ಇದನ್ನು ಕಂಡಕ್ಟ್ ಮಾಡ್ತಾರೆ. ಇದೇ ಹೈಯೆಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಈ ಎಕ್ಸಾಮ್ನ ಅಟೆಂಡ್ ಮಾಡ್ತಾರೆ, ಆಲ್ಮೋಸ್ಟ್ 20+ lakhs. ಇದರಿಂದ ಮೆಡಿಕಲ್, ಡೆಂಟಲ್, ಆಯುಷ್ ಸೀಟ್ಗಳಿಗೆ ನಿಮಗೆ ಎಂಟ್ರೆನ್ಸ್ ಸಿಗುತ್ತೆ. ಇದನ್ನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಕಂಡಕ್ಟ್ ಮಾಡುತ್ತೆ. ಇದು ಪೆನ್ ಆ್ಯಂಡ್ ಪೇಪರ್ ಬೇಸ್ಡ್ ಎಕ್ಸಾಮ್. ಇದು ಆಬ್ಜೆಕ್ಟಿವ್ ಕ್ವಶನ್ಸ್ ಇರುತ್ತೆ. 3 hour 20 minutes ಟೆಸ್ಟ್ ಇರುತ್ತೆ. ಹಾಫ್ ಆನ್ ಅವರ್ ವೇಸ್ಟ್ ಆಗುತ್ತೆ. ರೀಸನ್ಸ್, ಇನ್ವಿಜಿಲೇಟರ್ ಬಂದು ಸೈನ್ ಆಗ್ತಾರೆ, ಪೇಪರ್ ಡಿಸ್ಟ್ರಿಬ್ಯೂಷನ್ ಎಕ್ಸೆಟ್ರಾ. ನೀವು ಪಾರ್ಷಲಾಗಿ 2 hour 45 minutes ಇವರ ಎಕ್ಸಾಮ್ ಅಂತ ಫಿಕ್ಸ್ ಆಗಬೇಕು. ಟೋಟಲ್ 180 ಕ್ವಶನ್ಸ್ ಇರುತ್ತೆ. ಮೇಜರ್ ಕ್ವಶನ್ಸ್ ಬಂದು ಬಯಾಲಜಿಯಿಂದ ಇರುತ್ತೆ, 90 ಕ್ವಶನ್ಸ್, ಮತ್ತು 45 ಕ್ವಶನ್ಸ್ ಫ್ರಮ್ ಕೆಮಿಸ್ಟ್ರಿ, 45 ಕ್ವಶನ್ಸ್ ಫ್ರಮ್ ಫಿಸಿಕ್ಸ್. ಇದು ಪೋರ್ಷನ್ಸ್ ಏನಂದರೆ 50% ಫ್ರಮ್ ಫಸ್ಟ್ PUC, 50% ಫ್ರಮ್ ಸೆಕೆಂಡ್ PUC. ಅಂದರೆ ಇಲ್ಲಿ ಬಯಾಲಜಿಲಿ 90 ಕ್ವಶನ್ಸ್ ಅಂದರೆ ಫಸ್ಟ್ PUCಯಿಂದ 45 ಕ್ವಶನ್ಸ್ ಬರುತ್ತೆ, ಸೆಕೆಂಡ್ PUಯಿಂದ 45 ಕ್ವಶನ್ಸ್ ಬರುತ್ತೆ. ಕೆಮಿಸ್ಟ್ರಿಲಿ 23 ಅಥವಾ 22 ಕ್ವಶನ್ಸ್ ಫಸ್ಟ್ PUಯಿಂದ ಬರುತ್ತೆ, 23 ಅಥವಾ 22 ಕ್ವಶನ್ಸ್ ಸೆಕೆಂಡ್ PUಯಿಂದ ಬರುತ್ತೆ. ಸೇಮ್ ಆ್ಯಸ್ ವೆಲ್ ಆಸ್ ಇನ್ ಫಿಸಿಕ್ಸ್. ಇದು ಪೆನ್ ಆ್ಯಂಡ್ ಪೇಪರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ. ಇದನ್ನು ಯಾವಾಗಲೂ ಯೂಶ್ವಲ್ ಆಗಿ ಸಂಡೇ, ಫಸ್ಟ್ ಸಂಡೇ ಆಫ್ ಮೇ ಮಂತಲ್ಲಿ ಕಂಡಕ್ಟ್ ಮಾಡ್ತಾರೆ. ಇದ್ರ ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದರೆ, ಕ್ಯಾಂಡಿಡೇಟ್ಸ್ ರಿಜಿಸ್ಟರ್ ಆಗಿರೋದು, ಅಪಿಯರ್ ಆಗಿರೋದು, ಕ್ವಾಲಿಫೈ ಆಗಿರೋದನ್ನ ನೋಡೋಣ. ಪಾಸ್ಟ್ 3 yearsಯಿಂದ 2023ಲಿ 20+ lakhs ಕ್ಯಾಂಡಿಡೇಟ್ಸ್ ರಿಜಿಸ್ಟರ್ ಆಗಿದ್ದಾರೆ. 2024ರಲ್ಲಿ 24 lakhs, 2025ಲಿ 22+ lakhs ರಿಜಿಸ್ಟರ್ ಆಗಿದ್ದಾರೆ. ಆದರೆ ಕ್ಯಾಂಡಿಡೇಟ್ ರಿಜಿಸ್ಟ್ರ್ ಮಾಡ್ಕೊಂಡಿರೋ ಅಷ್ಟು ಜನನೂ ಎಕ್ಸಾಮ್ ಬರೆದಿಲ್ಲ. ಇಲ್ಲಿ ನೋಡಿ, ಜಸ್ಟ್ 20,38,000 2020 ಎಕ್ಸಾಮ್ ಬರೆದಿರೋದು. ಆದರೆ ರಿಜಿಸ್ಟರ್ ಆಗಿರೋದು 20,87,000. ಅದರಲ್ಲಿ 48,000 ಸ್ಟೂಡೆಂಟ್ಸು ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಕೂಡ ಹೋಗಿಲ್ಲ. ನೆಕ್ಸ್ಟ್ ಇದೇ ಥರ ನೋಡೋದಾದರೆ 2024ರಲ್ಲಿ 72,000 ಸ್ಟೂಡೆಂಟ್ಸು ಅಟೆಂಡ್ ಆಗಿಲ್ಲ. 66,000 ಸ್ಟೂಡೆಂಟ್ಸು 2025 ಅಟೆಂಡ್ ಆಗಿಲ್ಲ. 2025 is one of the hardest paper in NEET. 2025ಲಿ ನೀಟ್ದು ಹಾರ್ಡೆಸ್ಟ್ ಪೇಪರ್ ಕೊಟ್ಟಿದ್ರು ಅಂತ ಎಲ್ಲ ಕಡೆ ಮಾತಾಗ್ತಿದೆ, ಅದು ನಿಜ ಕೂಡ. ಕ್ವಾಲಿಫೈ ಆಗೋದಾದರೆ ನೋಡೋದಾದರೆ, ಕ್ವಾಲಿಫೈಯಿಂಗ್ಗೆ ಅಂತ ಮಿನಿಮಮ್ ಪರ್ಸೆಂಟೈಲ್ 10 ಸ್ಕೋರ್ ಇರುತ್ತೆ. ಜನರಲ್ ಅವ್ರಿಗೆ 50 ಪರ್ಸೆಂಟೈಲ್ ಅಂದರೆ 144 ಸ್ಕೋರ್ ಇರಬೇಕು ಮಿನಿಮಮ್, 720. ಆದರೆ OBC SC ST ಅವ್ರಿಗೆ 40 ಪರ್ಸೆಂಟೈಲ್ 113 ಸ್ಕೋರ್ ಇರಬೇಕು. ಆದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರ್ತಾರಲ್ಲ, ಫಿಸಿಕಲ್ ಡಿಸಬಿಲಿಟಿ ಇರೋರಿಗೆ 45 ಪರ್ಸೆಂಟೈಲ್ ಇರಬೇಕು, ಆಲ್ಮೋಸ್ಟ್ 121 ಸ್ಕೋರ್ ಇರಬೇಕು ಔಟ್ ಆಫ್ 720 ಮಾರ್ಕ್ಸ್. ನೆಕ್ಸ್ಟ್ ನಾವು ಎಷ್ಟು ಸೀಟ್ ಇದೆ, ಎಷ್ಟು ಕಾಲೇಜಸ್ ಇದೆ ಅಂತ ನೋಡೋದಾದರೆ, MBBS, BDS, ಆಯುಷ್. ಮೆಡಿಕಲಿಂದ ಹೋಗೋದಾದರೆ MBBS ಆಲ್ಮೋಸ್ಟ್ 1,17,906 ಸೀಟ್ಸ್ ಇದೆ ಆಲ್ ಓವರ್ ಇಂಡಿಯಾ. 9,000 ಸೀಟ್ಸ್ 2025 ಆ್ಯಡ್ ಆಗಿದೆ. ಆಲ್ಮೋಸ್ಟ್ 776 ಕಾಲೇಜಸ್ ಇದೆ. 2025ಲಿ 809 ಆಗಿದೆ, ಇನ್ಕ್ಲೂಡಿಂಗ್ ಆ್ಯಡೆಡ್ ಕಾಲೇಜ್. ನೆಕ್ಸ್ಟ್ BDS ಡೆಂಟಲ್ಗೆ 27,588 ಸೀಟ್ಸ್ ಇತ್ತು. ಇವಾಗ 0.5K ಅಂದರೆ ಆಲ್ಮೋಸ್ಟ್ 500 ಸೀಟ್ ಆ್ಯಡ್ ಆಗಿದೆ. ನೆಕ್ಸ್ಟ್ 316 ಕಾಲೇಜಸ್ ಮುಂಚೆ ಇತ್ತು, ಇವಾಗ 330 ಕಾಲೇಜಸ್ ಇದೆ. ಆಯುಷ್ಗೆ 52,720 ಸೀಟ್ಸ್ ಇರೋದು, 914 ಸೀಟ್ಸ್ ಆ್ಯಡ್ ಆಗಿದೆ. ಇದು ಎಷ್ಟು ಕಾಲೇಜ್ ಇದೆ ಅಂತ ನಮಗಿನ್ನೂ ಡೇಟಾ ಸಿಕ್ಕಿಲ್ಲ. ಡೇಟಾ ಇದೆ, ಆದರೆ ಅದು ಪ್ರಾಪರ್ ಡೇಟಾ ಸಿಗ್ತಿಲ್ಲ ಅಂತ ನಾನೇನು ಅಪ್ಲೋಡ್ ಮಾಡಿಲ್ಲ. ಆಯುಷಲ್ಲಿ ಬೇರೆ ಬೇರೆ ಥರ ಕೋರ್ಸ್ ಇದೆ, BAMS, BHMS, BUMS, BSMS ಮತ್ತು BNYS ಅಂತ. ಆಯುಷಿಂದ ಈ ಥರ ಕೋರ್ಸ್ಗಳಿಗೆ ನೀವು ಎಂಟ್ರೆನ್ಸ್ ಸೀಟ್ ತೊಗೊಬೋದು. ನೆಕ್ಸ್ಟ್ 2025 ಹೈಲೈಟ್ಸ್ ನೋಡೋದಾದರೆ, 22,76,069 ಮೆಂಬರ್ಸ್ ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗಿದ್ದಾರೆ. ಇದರಲ್ಲಿ
ಎಕ್ಸಾಮ್ ಎಲ್ಲೆಲ್ಲಿ ಕಂಡಕ್ಟ್ ಮಾಡಿದ್ದಾರೆ ಅಂತ 566 ಸಿಟೀಸಲ್ಲಿ ಕಂಡಕ್ಟ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ 40 ಸಿಟೀಸ್ ಔಟ್ಸೈಡ್ ಇಂಡಿಯಾ. ಅಂದರೆ ಆಲ್ಮೋಸ್ಟ್ 14 ಸಿಟೀಸ್, ಅಂದರೆ ಆಲ್ ಓವರ್ ಗ್ಲೋಬಿಂದ ಇಂಡಿಯಾಗೆ ಎಂಟ್ರೆನ್ಸ್ ಎಕ್ಸಾಮ್ ತೊಗೋಬೇಕಂದ್ರೆ ನೀಟ್ ಯು ಜಿ ಇಸ್ ಅ ಓನ್ಲಿ ವೇ. ನೆಕ್ಸ್ಟ್ ನಂಬರ್ ಆಫ್ ಸೆಂಟರ್ಸ್ ನೋಡೋದಾದರೆ 5453 ಸೆಂಟರ್ಸ್ ಇದೆ. ಮೇಲ್ ಕ್ಯಾಂಡಿಡೇಟ್ಸು 9,65,000 ಪ್ಲಸ್ ಅಟೆಂಡ್ ಮಾಡಿದ್ದಾರೆ. ಫೀಮೇಲ್ ಕ್ಯಾಂಡಿಡೇಟ್ಸು 13,10,000 ಪ್ಲಸ್ ಅಟೆಂಡ್ ಮಾಡಿದ್ದಾರೆ. ಫೀಮೇಲ್ ಕ್ಯಾಂಡಿಡೇಟ್ಸ್ ತುಂಬ ಹೈಯೆಸ್ಟ್ ಆಗಿ ಅಟೆಂಡ್ ಮಾಡಿದ್ದಾರೆ. ಟ್ರಾನ್ಸ್ಜೆಂಡರ್ 11 ಸ್ಟೂಡೆಂಟ್ಸ್ ಅಟೆಂಡ್ ಮಾಡಿದ್ದಾರೆ. ಇಂಡಿಯನ್ ನ್ಯಾಷನಲ್ಸ್ ಅಂದರೆ ಆಲ್ಮೋಸ್ಟ್ 22,73,528 ಮೆಂಬರ್ಸು ಇಂಡಿಯನ್ಸು. NRIs ಔಟ್ ಆಫ್ ದ ಕಂಟ್ರಿಯಿಂದ ಅಟೆಂಡ್ ಮಾಡಿರೋರು 741, OCIs 861, ಫಾರಿನರ್ಸ್ 939. ಆಲ್ಮೋಸ್ಟ್ 2,500 ಪ್ಲಸ್ ಅದರ್ ಕಂಟ್ರೀಸಿಂದ ಅಟೆಂಡ್ ಮಾಡಿದ್ದಾರೆ. ನೆಕ್ಸ್ಟ್ ಈ ವಿಡಿಯೋ ಉಪಯುಕ್ತ ಆಗಿದೆ ಅಂತ ನಾನು ತಿಳ್ಕೊತೀನಿ. ನಿಮಗೆ ಇದ್ರ ಬಗ್ಗೆ ಇನ್ನೂ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕು, ನೀಟ್ ಪೋರ್ಷನ್ಸ್ ಹೆಂಗಿರುತ್ತೆ, ಕ್ವಶನ್ಸ್ ಹೆಂಗಿರುತ್ತೆ ಅಂತ ವಿಡಿಯೋ ಬೇಕಂದರೆ ಕಾಮೆಂಟ್ ಪಾರ್ಟ್ 2 ಮಾಡಿ.